ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಆರ್ಮೋಲ್ ಹೇಗೆ ತಗೊಳ್ಳೋದು ಅಳತೆ ಬ್ಲೌಸಿಂದ ಅಂತ ಹೇಳ್ಕೊಡ್ತೀನಿ. ಇದು 44 ಸೈಜು. ನೋಡಿ, ಈ ಥರ ಬ್ಲೌಸ್ನ ಉಲ್ಟಾ ಇಟ್ಕೊಳ್ಳಿ. ಈ ಥರ ಬ್ಯಾಕ್ ಪಾರ್ಟ್ನ ಈ ಥರ ಇಟ್ಕೊಂಡು ಟೇಪ್ ತಗೊಂಡು ಇಲ್ಲಿ ಸ್ಟಿಚ್ ಹಾಕಿರ್ತಾರಲ್ವ, ಈ ಸ್ಟಿಚ್ಚಿಗೆ ಇಲ್ಲಿ 1/2 ಇಂಚ್ ಬಿಡಿ. ಅವ್ರೇನಾದರೂ ಎಕ್ಸ್ಟ್ರಾ ಬಿಟ್ಟಿದ್ರು ಅಂದರೆ ನೀವು 1/2 ಇಂಚ್ ಬಿಟ್ಕೊಳ್ಳಿ ಸಾಕು. ಇಲ್ಲಿ 1/2 ಇಂಚ್ ಬಿಟ್ಟು ಈ ಥರ ಸ್ಟ್ರೈಟಾಗಿ ಹಿಂಗೆ ಇಟ್ಕೊಂಡು ಒಂದ್ಸಲಿ ಐರನ್ ಮಾಡ್ಕೊಬಿಡಿ. ಬ್ಲೌಸು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಬಿಗಿನರ್ಸ್ ಆದರೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿಂದ ಈ ಥರ ಒಂದು ಫೋಲ್ಡ್ ಮಾಡಬೇಕು. ಇಲ್ಲಿಗೆ ಈ ಥರ, ಇದು ಕೂಡ ಸ್ಟ್ರೈಟಾಗಿರಬೇಕು. ನೋಡಿ, ಹೀಗೆ ನೋಡಿ ಎಷ್ಟು ಬಂತು? 5/4 ಇದೆ ನನಗೆ. ಈ ಬ್ಲೌಸಿಗೆ 5/4. ನಾವು ಇದನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೊಂದು ಡಾಟ್ ಹಾಕೊಳ್ಳಿ ಹಿಂಗೆ. ಆಗ ನಿಮಗೆ ಈ ಮೆಜರ್ಮೆಂಟ್ ಕೂಡ ತಗೋಬೋದು. ಇಲ್ಲ 5/4 ಮಾರ್ಕ್ ಮಾಡ್ಕೊಳ್ಳಿ. ಲೈನಿಂಗ್ ಬ್ಲೌಸಲ್ಲಿ ಇಲ್ಲಿ 5/4ಗೆ ಮಾರ್ಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಇಲ್ಲಿಂದ ಎಷ್ಟಿದೆ ನೋಡಿ, ಮೊದಲು 7/4 ಇಲ್ಲಿ ಕೂಡ ಒಂದು ಅಂದಾಜು ಮೇಲೆ 7/4ಗೆ ಈ ಥರ ಒಂದು ಮಾರ್ಕ್ ಹಾಕಿ. ಇಲ್ಲಿಂದ ಐದು ಮುಕ್ಕಾಲು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 5/4. ಇಲ್ಲಿ ನೋಡಿ, ಇಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 5/4 ಅಲ್ವಾ, ಇಲ್ಲೂ ಕೂಡ 5/4ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಎಡ್ಜಲ್ಲಿ. ಆಮೇಲೆ ಇವೆರಡನ್ನ ಜಾಯಿನ್ ಮಾಡ್ಕೊಳ್ಳಿ. ಆಗ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇಲ್ಲೆಷ್ಟಿದೆ? 1.5. ಇಲ್ಲಿ 1.5ಗೆ ಮಾರ್ಕ್ ಮಾಡಿ. ಇಲ್ಲಿ 5/4 ಅರ್ಧ. ಇದನ್ನು ಈ ಥರ ಜಾಯಿನ್ ಮಾಡಿಕೊಂಡ್ರೆ ಆ 3 ಲೈನ್ಸ್ಗಳು ಬರೋ ಥರ ಜಾಯಿನ್ ಮಾಡ್ಕೋಬೇಕು. ಇದು ಪರ್ಫೆಕ್ಟ್ ಆರ್ಮೋಲ್ ಕಟ್ಟಿಂಗ್. ಬ್ಯಾಕ್ ಪಾರ್ಟ್ದು ಫ್ರಂಟದು ಸೇಮ್ ಇದೇ ಥರ, ಬಟ್ ಇಲ್ಲಿ 1.5 ಇಂಚ್ ತಗೊಂಡಿರ್ತೀರಲ್ವಾ, ಅದರಲ್ಲಿ 1 ಇಂಚು ಅಥವಾ 3/4 ಇಂಚ್ ಅಷ್ಟು ಮಾತ್ರ ತಗೊಳ್ಳಿ ಅಷ್ಟೇ. ಫ್ರಂಟ್ ಆರ್ಮೋಲ್ ಕಟ್ಟಿಂಗ್ ಕೂಡ ವಿಡಿಯೋ ಬೇಕು ಅಂದರೆ ಕೇಳಿ, ನಾನು ಅಪ್ಲೋಡ್ ಮಾಡ್ತೀನಿ.